जो सवाल है कि हम विश्वगुरु, इसको मैं आजकल मानता हूँ, ये शब्द हमें नहीं बोलना चाहिए। हम विश्वगुरु आजकल नहीं हैं। विश्वगुरु होना चाहिए, विश्वगुरु कभी थे मगर आज हम हैं ऐसा नहीं है। ಮೋದಿ ಇಮೇಜ್ಗೆ ಮಸಿ ಬಳ್ದ ಜೋಶಿ. ನಮಸ್ಕಾರ, ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ಹಸಿದ ಹೊಟ್ಟೆಗೆ ಊಟ ಇಲ್ಲ, ಯುವಕರಿಗೆ ಕೆಲಸವಿಲ್ಲ, ಆದ್ರೆ ಭಾರತ ಮಾತ್ರ ವಿಶ್ವಗುರು ಅಂತೆ. ಹೌದು, ಕಳೆದ 10 ವರ್ಷಗಳಿಂದ ನಮ್ಮ ಕಿವಿಗೆ ಬೀಳ್ತಾ ಇರೋ ಈ ದೊಡ್ಡ ಸುಳ್ಳನ್ನ ಈಗ ಬಿಜೆಪಿ ಹಿರಿಯ ನಾಯಕ ಮುರಳಿ ಮನೋಹರ್ ಜೋಶಿ ಅವರೇ ಬಯಲಿಗೆ ಎಳೆದಿದ್ದಾರೆ. ಹಾಗೆ ನೋಡಿದ್ರೆ ಈ ಮುರಳಿ ಮನೋಹರ್ ಜೋಶಿ ಏನೋ ಸಾಚ ಅಲ್ಲ. ಈ ದೇಶದಲ್ಲಿ ಧರ್ಮದ ಹೆಸರಿನಲ್ಲಿ ಅಡ್ವಾಣಿ ಎಂಬ ಮತಾಂಧ ತನ್ನ ರಾಜಕೀಯ ಲಾಭಕ್ಕೆ ಬೆಂಕಿ ಹಚ್ಚೋದಕ್ಕೆ ಆರಂಭಿಸಿದಾಗ ಈ ಜೋಶಿ ತನ್ನಿಂದ ಆದಷ್ಟು ಸೀಮೆಣ್ಣೆ, ಪೆಟ್ರೋಲ್ ಸುರಿದ ವ್ಯಕ್ತಿಯೇ. ಬಾಬ್ರಿ ಮಸೀದಿಯನ್ನ ಮೋಸದಿಂದ ಕೆಡವಿದ ಹೀನ ಕೃತ್ಯದಲ್ಲಿ ಈತನದ್ದು ಕೂಡ ದೊಡ್ಡ ಪಾಲೇ ಇದೆ. ಅದನ್ನ ಮರೆಯದೆ ಅದೇ ಜೋಶಿ ಇಂದು ತನ್ನನ್ನ ಮೂಲೆ ಗುಂಪು ಮಾಡಿದ ಮೋದಿ ಅವರ ಈವೆಂಟ್ ಮ್ಯಾನೇಜ್ಮೆಂಟ್ಗೆ ದೊಡ್ಡ ಪೆಟ್ಟನ್ನ ಕೊಟ್ಟಿದ್ದಾರೆ. ಆ ದೊಡ್ಡ ಪೆಟ್ಟು ಯಾವುದು? ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಹೌದು, ಕಳೆದೊಂದು ದಶಕದಿಂದ ಭಾರತದ ರಾಜಕಾರಣದಲ್ಲಿ ವಿಶ್ವಗುರು ಎಂಬ ಪದವನ್ನ ಅತಿಯಾಗಿ ಮಾರಾಟ ಮಾಡಲಾಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ವಿದೇಶಕ್ಕೆ ಹೋದಾಗಲೆಲ್ಲ ಅಲ್ಲಿನ ಮಾಧ್ಯಮಗಳ ವೈಭವೀಕರಣ ಮತ್ತು ಇಲ್ಲಿನ ಭಕ್ತ ಸಮೂಹದ ಅಬ್ಬರ ನೋಡಿದ್ರೆ ಭಾರತ ಈಗಾಗಲೇ ಇಡೀ ಜಗತ್ತನ್ನೇ ಆಳ್ತಾ ಇದೆ ಎಂಬಂತಹ ಭ್ರಮೆಯನ್ನ ಸೃಷ್ಟಿಸಲಾಗಿದೆ. ಆದ್ರೆ ಈ ವಿಶ್ವಗುರು ಎಂಬ ಘೋಷಣೆ ಕೇವಲ ಚುನಾವಣೆಗಾಗಿ ಸೃಷ್ಟಿಸಿದ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಸ್ಲೋಗನ್ ಅನ್ನೋದು ಈಗ ಜಗಜ್ಜಾಹೀರಾಗಿದೆ. ದೇಶದ ಒಳಗೆ ಸಾಮಾನ್ಯ ಜನರ ಬದುಕು ಹಸನಾಗದಿದ್ರು ಜಾಗತಿಕ ವೇದಿಕೆಯಲ್ಲಿ ಅಬ್ಬರದ ಪ್ರಚಾರ ಪಡೆಯುವ ಮೋದಿ ಸರ್ಕಾರದ ಹಪಹಪಿಗೆ ಈಗ ಸ್ವತಃ ಪಕ್ಷದ ಹಿರಿಯ ನಾಯಕರೇ ಬ್ರೇಕ್ ಹಾಕಿದ್ದಾರೆ. ಬಿಜೆಪಿಯನ್ನ ಶೂನ್ಯದಿಂದ ಕಟ್ಟಿ ಬೆಳೆಸಿದ ಮುರಳಿ ಮನೋಹರ್ ಜೋಶಿ ಅವರು ಇತ್ತೀಚೆಗೊಂದು ಹೇಳಿಕೆ ನೀಡಿದ್ರು. ಆ ಹೇಳಿಕೆಯಲ್ಲಿ ಮೋದಿ ಸರ್ಕಾರದ ಪಾಲಿಗೆ ಮರ್ಮಾಘಾತವನ್ನೇ ನೀಡಿದೆ ಅಂತ ಹೇಳ್ಬೋದು. ಭಾರತ ಈಗ ವಿಶ್ವಗುರು ಅಲ್ಲ, ಆ ಪದವನ್ನ ಬಳಸಬೇಡಿ ಅಂತ ಹೇಳುವ ಮೂಲಕ ಅವರು ಸರ್ಕಾರದ ಬೆನ್ನು ತಟ್ಟಿಕೊಳ್ಳುವ ಸಂಸ್ಕೃತಿಗೆ ತಣ್ಣೀರನ್ನ ಎರಚಿದ್ದಾರೆ. ಈ ಮಾತುಗಳು ಕೇವಲ ವೈಯಕ್ತಿಕ ಅಸಮಾಧಾನ ಅಲ್ಲ, ಬದಲಾಗಿ ಕಳೆದ 10 ವರ್ಷಗಳಿಂದ ಪ್ರಚಾರದ ಅಮಲಿನಲ್ಲಿ ತೇಲ್ತಾ ಇರುವ ಮೋದಿ ಬ್ರಿಗೇಡ್ಗೆ ಅಕ್ಷರಶಃ ಕನ್ನಡಿ ಹಿಡಿದಂತಿದೆ. ಸ್ವತಃ ಪಕ್ಷದ ಮಾರ್ಗದರ್ಶಕ ಮಂಡಳಿಯಲ್ಲಿರುವ ನಾಯಕನಿಗೆ ಈ ಸರ್ಕಾರದ ಅಬ್ಬರ ಸುಳ್ಳು ಅಂತ ಅನಿಸಿದ ಮೇಲೆ ದೇಶದ ಜನಸಾಮಾನ್ಯರು ಇವರನ್ನ ನಂಬೋದಾದ್ರೂ ಹೇಗೆ? ಮೋದಿ ಸರ್ಕಾರ ತನ್ನನ್ನು ತಾನು ವಿಶ್ವಗುರು ಅಂತ ಕರೆದುಕೊಳ್ಳುವಾಗ ದೇಶದ ವಾಸ್ತವ ಸ್ಥಿತಿಯನ್ನ ಮರೆತಂತಿದೆ. ಜಾಗತಿಕ ಹಸಿವಿನ ಸೂಚ್ಯಂಕ ಅಂದ್ರೆ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಇರ್ಲಿ ಅಥವಾ ಪತ್ರಿಕಾ ಸ್ವಾತಂತ್ರ್ಯದ ಸೂಚ್ಯಂಕ ಇರ್ಲಿ, ಭಾರತದ ಸ್ಥಾನ ದಿನದಿಂದ ದಿನಕ್ಕೆ ಪಾತಾಳಕ್ಕೆ ಕುಸಿತಾನೆ ಇದೆ. ದೇಶದಲ್ಲಿ ನಿರುದ್ಯೋಗ ದರ ದಶಕದಲ್ಲೇ ಗರಿಷ್ಠ ಮಟ್ಟಕ್ಕೆ ತಲುಪಿದೆ. ಆದ್ರೆ ಪ್ರಧಾನಿಗಳು ಮಾತ್ರ ವಿದೇಶಿ ನಾಯಕರನ್ನ ಅಪ್ಪಿಕೊಳ್ಳುವ ಫೋಟೋಗಳನ್ನ ತೋರಿಸಿ ಭಾರತ ಜಗತ್ತನ್ನೇ ಮುನ್ನಡೆಸ್ತಾ ಇದೆ ಎಂಬ ಸುಳ್ಳು ಕಥೆಯನ್ನ ಜನರಿಗೆ ಮಾರ್ತಿದ್ದಾರೆ. ಜೋಶಿ ಅವರ ಹೇಳಿಕೆಯ ಸಾರಾಂಶ ಕೂಡ ಅದೇ ಆಗಿದೆ. ನೆಲಮಟ್ಟದ ಶಕ್ತಿ ಇಲ್ಲದೆ ಕೇವಲ ಘೋಷಣೆಗಳಿಂದ ಗೌರವ ಸಿಗೋದಿಲ್ಲ ಅನ್ನೋದು ಮೋದಿ ಸರ್ಕಾರಕ್ಕೆ ಅರ್ಥ ಆಗ್ತಾ ಇಲ್ಲ. ಮೋದಿ ಸರ್ಕಾರವು ಹಿಂದಿನ ಇತಿಹಾಸ ಮತ್ತು ಸಂಸ್ಕೃತಿಯನ್ನ ಪ್ರಚಾರಕ್ಕೆ ಬಳಸಿಕೊಳ್ತಿದೆಯೇ ಹೊರತು ಇಂದಿನ ಶಿಕ್ಷಣ ವ್ಯವಸ್ಥೆಯನ್ನ ಸುಧಾರಿಸುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ವಿಶ್ವಗುರು ಆಗಬೇಕಾದ ದೇಶದ ವಿಶ್ವವಿದ್ಯಾಲಯಗಳು ಇಂದು ರಾಜಕೀಯ ಅಖಾಡಗಳಾಗಿ ಮಾರ್ಪಟ್ಟಿವೆ. ಸಂಸ್ಕೃತ ಮತ್ತು ಪ್ರಾಚೀನ ಜ್ಞಾನದ ಬಗ್ಗೆ ಮಾತನಾಡುವ ಮೋದಿ ಸರ್ಕಾರ ಸಂಶೋಧನೆ ಮತ್ತು ಅಭಿವೃದ್ಧಿಗೆ ನೀಡುವ ಅನುದಾನ ಅತ್ಯಲ್ಪ. ಬಾಯಿ ಮಾತಿನಲ್ಲಿ ಭಾರತವನ್ನ ಜಗತ್ತಿಗೆ ಮಾದರಿ ಎನ್ನೋ ಇವರು ಜೋಶಿ ಅವರು ಹೇಳಿದಂತೆ ನಿಜವಾದ ಜ್ಞಾನದ ಹಾದಿಯನ್ನ ಬಿಟ್ಟು ಕೇವಲ ವಾಟ್ಸ್ಆಪ್ ಯೂನಿವರ್ಸಿಟಿಗಳ ಮೂಲಕ ಸುಳ್ಳು ಹೆಮ್ಮೆಯನ್ನ ಹರಡ್ತಾ ಇದ್ದಾರೆ. ಪ್ರಧಾನಿ ಮೋದಿ ಅವರ ಪ್ರತಿಯೊಂದು ವಿದೇಶಿ ಪ್ರವಾಸವನ್ನ ಭಾರತದ ಗೆಲುವು ಅಂತ ಬಿಂಬಿಸಲಾಗ್ತದೆ. ಆದ್ರೆ ಈ ಪ್ರವಾಸಗಳ ನಂತರ ಭಾರತಕ್ಕೆ ಸಿಕ್ಕಿದ್ದೇನು? ಬೆಲೆ ಏರಿಕೆಯಿಂದ ತತ್ತರಿಸಿರುವ ಜನಸಾಮಾನ್ಯರಿಗೆ ಈ ವಿಶ್ವಗುರು ಪಟ್ಟದಿಂದ ಹೊಟ್ಟೆ ತುಂಬುತ್ತಾ ಇಲ್ಲ. ಸಾವಿರಾರು ಕೋಟಿ ರೂಪಾಯಿಗಳನ್ನ ಜಾಹೀರಾತಿಗಾಗಿ ಮತ್ತು ಇಂತಹ ಪೊಳ್ಳು ಘೋಷಣೆಗಾಗಿ ವ್ಯಯಿಸ್ತಾ ಇರುವ ಸರ್ಕಾರ ದೇಶದ ಆರ್ಥಿಕತೆಯನ್ನ ಸರಿಪಡಿಸುವಲ್ಲಿ ಶೂನ್ಯ ಸಾಧನೆ ಮಾಡಿದೆ. ಬಿಜೆಪಿಯ ಹಿರಿಯ ನಾಯಕರು ಇಂದು ಅಸಮಾಧಾನ ವ್ಯಕ್ತಪಡಿಸ್ತಾ ಇರೋದು ಇದೇ ಕಾರಣಕ್ಕೆ. ಪ್ರಚಾರದ ಅಬ್ಬರದಲ್ಲಿ ಪಕ್ಷದ ಮೂಲ ಸಿದ್ಧಾಂತ ಮತ್ತು ದೇಶದ ಹಿತಾಸಕ್ತಿ ಎರಡನ್ನೂ ಮೋದಿ ಸರ್ಕಾರ ಬಲಿ ಕೊಡ್ತಾ ಇದೆ ಅಂತ. ಅಂತಿಮವಾಗಿ ವಿಶ್ವಗುರು ಅನ್ನೋದು ಮೋದಿ ಸರ್ಕಾರದ ವೈಫಲ್ಯವನ್ನ ಮುಚ್ಚಿ ಹಾಕೋದಕ್ಕೆ ಬಳಸ್ತಾ ಇರುವ ಒಂದು ರೇಷ್ಮೆ ಬಟ್ಟೆ ಮಾತ್ರ.
ಆದ್ರೆ ಈಗ ಆ ಬಟ್ಟೆಯನ್ನೇ ಬಿಜೆಪಿಯ ಹಿರಿಯ ನಾಯಕ ಸರಿಸಿದ್ದಾರೆ. ಕೇವಲ ಭಾಷಣಗಳಲ್ಲಿ ಜಗತ್ತನ್ನ ಗೆಲ್ಲೋದಕ್ಕೆ ಸಾಧ್ಯವಿಲ್ಲ. ದೇಶದ ಒಳಗೆ ಬಡತನ, ಅಸಮಾನತೆ ಮತ್ತು ದ್ವೇಷದ ರಾಜಕಾರಣ ಇರುವವರೆಗೆ ವಿಶ್ವಗುರು ಎಂಬ ಮಾತು ಇಲ್ಲಿ ಹಾಸ್ಯಾಸ್ಪದ. ಮೋದಿ ಸರ್ಕಾರ ಇನ್ನು ಮುಂದಾದ್ರೂ ಈ ಪೊಳ್ಳು ಬಡಾಯಿಗಳನ್ನ ಬಿಟ್ಟು ವಾಸ್ತವದಲ್ಲಿ ದೇಶದ ಅಭಿವೃದ್ಧಿಗೆ ಶ್ರಮಿಸಬೇಕಿದೆ. ಇಲ್ಲವಾದ್ರೆ ಇತಿಹಾಸ ಇವರನ್ನ ಕೇವಲ ಒಬ್ಬ ಪ್ರಚಾರ ಮಂತ್ರಿ ಅಂತ ಮಾತ್ರ ನೆನಪಿಟ್ಟುಕೊಳ್ಳುತ್ತೆ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ನ್ಯೂಸ್. ನಮಸ್ಕಾರ.